ರತ್ನಕ್ಕ ಫೋನ್ ಮಾಡ್ತಾ ಇದ್ದಾಳೆ. ಅವಳಿಗೆ ವಿಷಯ ಏನಾದರೂ ಗೊತ್ತಾಗ್ಬಿಡ್ತಾ? ಅಯ್ಯೋ ಏನಪ್ಪ ಮಾಡೋದೀಗ? ಹಲೋ, ಹೇಳಕ್ಕ. ಗುಂಡು, ಆರಾಮಾಗಿದ್ಯಾ ನೀನು? ನಿನ್ನ ವಾಯ್ಸ್ ಯಾಕೆ ಒಂಥರ ಇದೆಯಲ್ಲ? ಏ ಇಲ್ಲ ಅಕ್ಕ, ನಾನು ಸೂಪರ್ ಆಗಿದ್ದೀನಿ. ನಾನು ಅತ್ತೆ ಈಗಷ್ಟೇ ಕೂತ್ಕೊಂಡು ಈ DKDದು ರಿಪೀಟ್ ಟೆಲಿಕಾಸ್ಟ್ ನೋಡ್ತಾ ಇದ್ವಿ. ಅದರಲ್ಲಿ ನಂತರನೇ ಒಬ್ಳಿದಾಳಲ್ಲ, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಅದನ್ನೇ ಅತ್ತೆ ಹೇಳ್ತಾ ಇದ್ರು, ಸುಮ್ಮನೆ ಕೂತ್ಕೊಂಡು ನೋಡಿ ನಗ್ತಾ ಇದ್ವಿ ಅಷ್ಟೆ. ಅದಕ್ಕೆ ಸ್ವಲ್ಪ ವಾಯ್ಸು ಟ್ರಬಲ್ ಶೂಟಿಂಗ್ ಆಗೋಗಿತ್ತು. ಪರವಾಗಿಲ್ವೇ? ಮದುವೆ ಆದಮೇಲೆ ತುಂಬ ದೊಡ್ಡೋಳಾಗ್ಬಿಟ್ಟಿದ್ಯಾ ಅಲ್ವಾ ಗುಂಡು? ಅಯ್ಯೋ, ಮೊದಲಿಂದನೂ ತೂಕದಲ್ಲಿ ನಾನು ನಿಮ್ಮೆಲ್ಲರಿಗಿಂತ ದೊಡ್ಡೋಳೆ ಅಲ್ವೇನಕ್ಕ? ಪಾಪ ಜೋಕ್ ಮಾಡಿ ವಿಷಯನ ಹೇಗೆ ಮರೆ ಮಾಚ್ತಿದ್ಯಾ ನೋಡು. ನಾನು ಮರೆ ಮಾಚದ? ಏನು ಹೇಳ್ತಾ ಇದೀಯ ಅಕ್ಕ? ಅಲ್ಲ ಗುಂಡು, ಅಕ್ಕ ತಂಗಿರ ಹತ್ರನೇ ವಿಷಯ ಮುಚ್ಚಿಡೋಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ನೀನು. ಅಲ್ಲ ಗುಂಡು, ನಿನ್ನ ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ. ತುಂಬ ಚೇಂಜ್ ಆಗಿಬಿಟ್ಟಿದ್ಯಾ ನೀನು ಅಲ್ವಾ? ಅಕ್ಕ, ನೀನು ಏನು ಹೇಳ್ತಾ ಇದೀಯಾ? ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೀನಾ ಅರೆಸ್ಟ್ ಆಗಿದ್ದಾನಂತೆ. ಅಕ್ಕ, ನಿಂಗೆ ವಿಷಯ ಗೊತ್ತಾದರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ ಅಂತ ಹೇಳಿಲ್ಲ ಕಣೆ, ಅಷ್ಟೇ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಏನು ಗುಂಡು ಇದು? ಅಕ್ಕ ತಂಗಿರ ಹತ್ರನೇ ಕಷ್ಟ ಸುಖ ಹಂಚ್ಕೊಳ್ದೇ ಇರೋಷ್ಟು ಬೆಳೆದ್ಬಿಟ್ಟಿದ್ಯಾ ನೀನು. ಅಯ್ಯೋ, ಬೆಳೆಯೋ ಮಾತಲ್ಲ ಅಕ್ಕ. ಅಕಸ್ಮಾತ್ ನಿಂಗೆ ಗೊತ್ತಾದರೆ ಏನು ಯಾಕೆ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಅದು ಅಣ್ಣಂಗೆ ಗೊತ್ತಾದರೆ ಮತ್ತಿನ್ನೇನೋ ಆಗುತ್ತೆ. ತಂಗಿರ ವಿಷಯ ಅಂದರೆ ಅಣ್ಣ ಎಷ್ಟು ಕೋಪ ಮಾಡ್ಕೋತಾನೆ ಅಂತ ನಮಗೆ ಗೊತ್ತಲ್ವಾ ಅಕ್ಕ? ಅದಕ್ಕೆ ಹೇಳಕ್ಕೆ ಹೋಗ್ಲಿಲ್ಲ ಕಣೆ. ಆಯ್ತು ಬಿಡು, ಸೀನನ್ ಯಾಕೆ ಅರೆಸ್ಟ್ ಮಾಡಿದ್ದಾರೆ? ಅಯ್ಯೋ ಅಕ್ಕ, ನೀನು ಅನ್ಕೋತಾ ಇರೋ ಹಾಗೆ ಏನಿಲ್ಲ. ನಾವಿಬ್ರು ತುಂಬ ಚೆನ್ನಾಗೇ ಇದ್ದೀವಿ. ಸೀನಾ ಅರೆಸ್ಟ್ ಆಗಿರೋದಕ್ಕೂ ನಿನ್ನ ದಾಂಪತ್ಯಕ್ಕೂ ಏನೋ ಸಂಬಂಧ ಇದೆ ಅನ್ನೋ ಥರ ಹೇಳ್ತಿದ್ಯಲ್ಲ. ಹಾಗಾದರೆ ನಿನ್ನ ಸಂಸಾರದ ವಿಷಯಕ್ಕೇನಾ ಅವನು ಅರೆಸ್ಟ್ ಆಗಿರೋದು? ಇಲ್ಲ ಕಣೆ ಅಕ್ಕ, ಯಾರಾದರೂ ಇಂಥ ವಿಷಯ ಗೊತ್ತಾದರೆ ಹಿಂಗೆ ಅಲ್ವಾ ಯೋಚನೆ ಮಾಡೋದು. ಅದಕ್ಕೆ ಹೇಳಿದೆ ಅಷ್ಟೇ. ಸದ್ಯಕ್ಕೆ ನಾನು ಏನು ನಿಂಗೆ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ನಾನೇ ನಿಂಗೆ ಮತ್ತೆ ವಾಪಸ್ ಫೋನ್ ಮಾಡಿ ಎಲ್ಲ ಹೇಳ್ತೀನಕ್ಕ. ಅಲ್ಲಿವರೆಗೂ ಈ ವಿಷಯ ನೀನು ದಯವಿಟ್ಟು ಯಾರಿಗೂ ಹೇಳ್ಬೇಡ. ಸುಮ್ಮನಿದ್ಬಿಡೆ ಅಕ್ಕ, ಪ್ಲೀಸ್. ಸರಿ ಗುಂಡು, ಮರೀದೆ ತಿಳಿಸು ಆಯಿತಾ? ಯೋಚನೆ ಮಾಡಬೇಡ. ಮದುವೆ ಆದಮೇಲೆ ನನ್ನ ಜೀವನ ಮಾತ್ರ ಸರಿಯಿಲ್ಲ ಅಂದ್ಕೊಂಡಿದ್ದೆ. ಈಗ ನೋಡಿದರೆ ಗುಂಡು ಜೀವನನೂ ಹೀಗೇನೇ ಇದೆಯಾ? ಇಲ್ಲ, ವಿಷಯ ಕನ್ಫರ್ಮ್ ಆಗದೆ ನಾನೇ ಏನೇನೋ ಅಂದ್ಕೊಳೋದು ಬೇಡ. ಅವಳ ವಿಷಯ ತಿಳಿಸ್ಲಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ. ಅತ್ತೆ ಅತ್ತೆ ಅತ್ತೆ, ಎಲ್ಲಿದ್ದೀರಾ? ಒಂದು ನಿಮಿಷ ಬೇಗ ಬನ್ನಿ. ಅತ್ತೆ, ಈ ವಿಷಯ ಊರಲ್ಲೆಲ್ಲ ಗೊತ್ತಾದಂಗಿದೆ ಅತ್ತೆ. ಅಣ್ಣಂಗೆ ವಿಷಯ ತಲುಪಕ್ಕೂ ಮುಂಚೆ ನಾವು ಬೇಗ ಹೋಗಿ ಅವ್ರನ್ನ ಬಿಡಿಸ್ಕೊಂಡ್ಬರ್ಬೇಕು. ನಾನು ಹೋಗೋಣ ಅಂತಿದ್ದೀನಿ, ನೀವು ಬರ್ತೀರಾ? ಅಯ್ಯೋ, ನನ್ನ ಮಗಿಗೋಸ್ಕರ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ ಕಣವ. ನಡಿ ನಡಿ ಹೋಗೋಣ. ಅಣ್ಣ, ಬೇಡ ಅಣ್ಣ, ದಯವಿಟ್ಟು ನಿನ್ನ ಕೋಪನ ನನ್ನ ಗಂಡನ ಮೇಲೆ ಮಾತ್ರ ತೋರಿಸ್ಬೇಡ ಅಣ್ಣ. ನಿನ್ನ ಅಮ್ಮಯ್ಯ ಅಂತೀನಿ, ಬಿಡೋಣ. ದಯವಿಟ್ಟು. ಗುಂಡು, ಕಂದ, ಗುಂಡು. ಕೊಡ್ತವ್ರಿ. ನಿಂಗೇನಾಗಿಲ್ಲ ತಾನೆ? ನಿಂಗೇನಿಲ್ಲ ಆಗಿಲ್ಲ? ಶಿವು, ಬಿಡಬೇಡ ನನ್ನ ಮಗನ್ನ. ಬುಲ್ಡೆ ಹೊಡೆದಾಕು. ಪದ
ಕಾನೂನನ್ನ ಕೈಗೆ ತಗೋಬಾರ್ದು ಅಂತ ಹೇಳೋ ನೀವೇ ಈಗ ಈ ರೀತಿ ಹೇಳ್ತಿದ್ದೀರಲ್ಲ. ಸೀನಾ, ಎಂಥ ಪರಿಸ್ಥಿತಿ ಬಂತಲ್ಲ ನಿನಗೆ. ಎತ್ತಪ್ಪನೇ ನಿನ್ನ ಜೈಲಿಗೆ ಹಾಕ್ಸಂಗೆ ಮಾಡಿಬಿಟ್ರು. ಅದು ಯಾರ ದೃಷ್ಟಿ ಬಿದ್ದಿತ್ತೋ ಏನೋ ನಿನ್ನ ಮೇಲೆ. ನಿನ್ನ ತಂಗಿರ ವಿಷಯ ಅಂತ ಬಂದಾಗ ನೀನು ಜಗತ್ತನ್ನೇ ನೋಡಲ್ಲ ನಿಜ. ಆದರೆ ವಿಷಯ ಏನು ಅಂತ ತಿಳ್ಕೊಳ್ಳೋ ವ್ಯವಧಾನನೂ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಮಾವ. ಆ ಪ್ರಶ್ನೆನ ನಮ್ಮ ಶಿವಗಲ್ಲ ಕಣಮ್ಮ, ಅಲ್ಲಿದ್ದಾನಲ್ಲ ಆ ನನ್ನ ಮಗನಿಗೆ ಕೇಳಬೇಕು. ಇದನ್ನೆಲ್ಲ ಶಿವು ಯಾಕೆ ಮಾಡ್ತಾ ಇದ್ದಾನೆ ಹೇಳು? ಎಲ್ರಿಗೂ ಒಡ ಹುಟ್ಟಿದವರು ತಂಗಿನೋ ಅಕ್ಕನೋ ಇರ್ತಾರೆ. ಆದರೆ ನಮ್ಮ ಶಿವಗೆ ತಂಗಿರು ಅಂದರೆ ಬರೀ ತಂಗಿರಲ್ಲ ಕಣವ, ಸ್ವಂತ ಮಕ್ಕಳಿದ್ದ ಹಾಗೆ. ಅಲ್ಲಿ ನೋಡು, ತನ್ನ ಮಗನಿಗೆ ಸ್ಟೇಷನಲ್ಲಿ ಹಾಕಿದ್ದಾರೆ ಅಂದ ತಕ್ಷಣ ಆ ತಾಯಿ ಮನಸ್ಸು ಪರಿತಪಿಸ್ತಾ ಇದೆಯಲ್ಲ, ಹಾಗೆ ನಮ್ಮ ಶಿವು ಒದ್ದಾಡ್ತಾ ಇರೋದು. ಹಾಗಂತ ಕಾನೂನನ್ನ ಕೈಗೆ ತಗೋಬಾರ್ದು ಮಾದಪ್ಪನವ್ರೆ. ನಮಗೂ ಅಕ್ಕ ತಂಗಿದ್ದೀರಿದ್ದಾರೆ, ಅವ್ರಿಗೆ ತೊಂದರೆ ಆದ್ರೆ ನಮ್ಮ ರಕ್ತನೂ ಹೀಗೆ ಕುದಿಯುತ್ತೆ. ಆ ಒಂದು ಕಾರಣಕ್ಕೋಸ್ಕರನೇ ಶಿವು ಮೇಲೆ ಯಾವ ಕೇಸು ಆಗದೆ ಸುಮ್ಮನೆ ಬಿಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಸ್ಟೇಷನಿಗೆ ಬಂದು ಗಲಾಟೆ ಮಾಡಿರೋ ತಪ್ಪಿಗೆ ಸೀನಿನ ಪಕ್ಕದ ಸಲಲ್ಲಿ ಕೂರಿಸ್ತಿದ್ದೆ. ಅಯ್ಯೋ ಸಾರಿ ಸರ್, ನನ್ನ ಗಂಡನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ವೆರಿ ಸಾರಿ. ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ ಸರ್. ಅಣ್ಣ, ನಂಗೇನು ಆಗಿಲ್ಲ ಅಣ್ಣ, ನೀನು ಯೋಚನೆ ಮಾಡಬೇಡ ಆಯ್ತಾ? ನಂಗೆ ನಿಜವಾಗ್ಲೂ ಏನೂ ಆಗಿಲ್ಲ ಅಣ್ಣ. ಅಂಕಲ್ ಏನಾಯ್ತು ಅಂತ ಹೇಳಿ ಪ್ಲೀಸ್. ಅಯ್ಯೋ ಅದಕ್ಕೆ ಅವ್ರನ್ನೇನು ಕೇಳಬೇಡ, ನಾನೇ ಹೇಳ್ತೀನಿ. ನಾನು ಸೀನಾನು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಚಿಕ್ಕ ವಯಸ್ಸಿನೂ ಕಾಲು ಎಳ್ಕೊಂಡು ಜಗಳ ಮಾಡ್ಕೊಂಡೇ ಬಂದಿದ್ದೀವಿ. ಮೊನ್ನೆನೂ ಅಷ್ಟೇ ಯಾವುದೋ ಒಂದು ವಿಷಯಕ್ಕೆ ಹೀಗೆ ಸಣ್ಣದಾಗಿ ಮಾತಾಡ್ತಾ ಅವ್ರು ನಂಗೆ ಮೊಟ್ಕಿದ್ರು ಅಷ್ಟೇ. ಅದಕ್ಕೆ ಮಾವ ಅದನ್ನು ನಿಜವಾದ ಜಗಳ ಅಂತ ಅಂದ್ಕೊಂಡು ಅವ್ರು ನಂಗೆ ಇನ್ನೇನು ಕಪಾಳಕ್ಕೆ ಹೊಡೆದೇ ಬಿಟ್ರು ಅಂತೆಲ್ಲ ಅಂದ್ಕೊಂಡು ಪೊಲೀಸ್ ಅವ್ರನ್ನೆಲ್ಲ ಕರೆದ್ರು. ನೀವೆಲ್ಲ ಅಂದ್ಕೊಂಡಾಗೆ ಏನೂ ಆಗಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಅದಕ್ಕೆ ನಿಜ ಅಣ್ಣ. ರಶ್ಮಿ, ಮಾವ, ಅವತ್ತು ನೀವು ಹೇಳಿದ್ರಿ ಅಂತ ಇವ್ರು ಅರೆಸ್ಟ್ ಆಗೋವಾಗ ನಾನು ಏನೂ ಮಾತಾಡಲಿಲ್ಲ. ಆದರೆ ಇವತ್ತು ನಾನು ಮಾತಾಡಲೇಬೇಕು ಮಾವ. ನೀವೇನು ಹೇಳಬೇಡಿ ಪ್ಲೀಸ್. ಇಲ್ಲ ಅಂದರೆ ನನ್ನ ಮೇಲೆ ಆಣೆ. ಅಣ್ಣ, ಅದಕ್ಕೆ ನನ್ನ ಗಂಡ ತುಂಬ ಒಳ್ಳೆಯವರು. ದಯವಿಟ್ಟು ನನ್ನ ನಂಬಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಇಲ್ಲ, ರಶ್ಮಿ ಮಾತಲ್ಲಿ ಅರ್ಧ ಸತ್ಯ ಇದೆ ಅನಿಸುತ್ತೆ. ಯಾಕೋ ನನಗೆ ಅನುಮಾನ ಬರ್ತಿದೆ. ಸೀನಾ ಯಾವತ್ತೂ ಕೈ ಮಾಡೋ ನಲ್ವೇ ಅಲ್ಲ, ಆದರೆ ಹೊಡೆದಿದ್ದಾನೆ ಅಂದರೆ ಬೇರೇನೋ ಇದೆ.